ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಯೋತಿಸ್ ಕಿಚನ್. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಆನಿಯನ್ ಪಕೋಡ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು 4 ಆನಿಯನ್ನ ಉದ್ದದ್ದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟು, ಹಾಗೆ ನಾನಿಲ್ಲಿ ಸ್ವಲ್ಪ 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಚಿಟಿಕೆ ಅರಿಶಿನ ಮತ್ತು ಧನಿಯಾ ಬೀಜ 1 ಸ್ಪೂನು ಮತ್ತು ಕಾಯಿಸುವ ಎಣ್ಣೆ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2-3 ಸ್ಪೂನು. ಹಾಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ 2-3 ಚಿಲ್ಲಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ, ಬರೀ ಟೇಸ್ಟ್ಗೆ. ನಾನಿಲ್ಲಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ಸಮೇತ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಓಮ್ ಕಾಳು, ಹಾಗೆ 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ದೊಡ್ಡ ಬೌಲ್ಗೆ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಆನಿಯನ್ ತೊಗೊಬೋದು, ಕ್ವಾಂಟಿಟಿ ಮೇಲೆ ನೀವು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಓಮ್ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡಾದಮೇಲೆ ಸ್ಪೈಸಸ್ ತೊಗೊಂಡಿದ್ನಲ್ಲ, ರೆಡ್ ಚಿಲ್ಲಿ ಪೌಡರು ಮತ್ತು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾನಿಲ್ಲಿ ಉಪ್ಪು ತೊಗೊಂಡಿದ್ದೀನಿ. ಸೊ ನೀವು ಧನಿಯಾ ಬೀಜ ಇಲ್ಲ ಅಂದರೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಪಕೋಡ ತುಂಬಾ ಚೆನ್ನಾಗಿರುತ್ತೆ ರೈನಿ ಸೀಸನ್ನಲ್ಲಿ. ಸೊ ಇದಿಷ್ಟನ್ನು ಹಾಕಿ ನಾನು ಮೊದಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟೇ ಹಿಟ್ಟಲ್ಲಿ ಹಾಕಿದ್ರೆ ಅದು ಟೇಸ್ಟ್ ಬೇರೆ ಇರುತ್ತೆ, ಇದು ಟೇಸ್ಟ್ ಬೇರೆ ಇರುತ್ತೆ. ಸೊ ನಾನಿಲ್ಲಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಿಮಗೆ ಕ್ಯಾಲೋರೀಸೇ 40 ಕ್ಯಾಲೋರೀಸ್ ಇರುತ್ತೆ ಆನಿಯನ್ ಪಕೋಡದಲ್ಲಿ. ಪೊಟ್ಯಾಷಿಯಮ್ ಬಂದು 4% ಇರುತ್ತೆ. ಕಾರ್ಬೋಹೈಡ್ರೇಟ್ 9 ಗ್ರಾಮ್ ಇದ್ದರೆ ಡಯಟರಿ ಫೈಬರು 1.7 ಗ್ರಾಮ್ ಇರುತ್ತೆ, ಮತ್ತು ಶುಗರು 4.2 ಗ್ರಾಮ್ ಇರುತ್ತೆ. ಇದಕ್ಕೆ ನಾನು ಕಾಯಿಸೋ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಜಾಸ್ತಿ ನೀರು ಹಿಡಿಯೋದಿಲ್ಲ, ಆನಿಯನ್ನಲ್ಲೇ ನೀರು ಇರೋದ್ರಿಂದ ಬಿಟ್ಕೊಳ್ಳುತ್ತೆ. ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ನಿಮಗೆ ಪ್ರೋಟೀನ್ ಬಂದು 1.1 ಗ್ರಾಮ್ ಇದೆ. ವಿಟಮಿನ್ ಸಿ ಬಂದು 12% ಇದ್ದರೆ ಕ್ಯಾಲ್ಶಿಯಮ್ 2% ಇರುತ್ತೆ. ನಿಮಗೆ ಆನಿಯನ್ ಪಕೋಡದಲ್ಲಿ ವಿಟಮಿನ್ ಡಿ ಮತ್ತು ಕೊಬ್ಯಾಲಮಿನ್ ಸಿಗೋದಿಲ್ಲ. ಐರನ್ ಬಂದು 1% ಇದ್ದರೆ ವಿಟಮಿನ್ B6 5% ಇರುತ್ತೆ. ಮೆಗ್ನೀಷಿಯಮ್ ನಿಮಗೆ 2% ಇರುತ್ತೆ. ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಪಕೋಡ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನೀವು ಜಾಸ್ತಿ ನೀರು ಹಾಕ್ಕೊಬೇಡಿ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿವತ್ತು 0 ಆಯಿಲ್ ಕುಕ್ಕಿಂಗಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ನೀವು ಎಣ್ಣೆಲಿ ಬೇಕಾದರೂ ಕರ್ಕೊಬೋದು. ನಾನಿವತ್ತು ಇದನ್ನು ಏರ್ ಫ್ರೈಯರಲ್ಲಿ ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾವು ಏರ್ ಫ್ರೈಯರ್ ಪರ್ಚೇಸ್ ಮಾಡಿದ್ವಿ, ಅದು ವಿಡಿಯೋ ನಾನು ಹಾಕ್ತೀನಿ. ಸೊ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಪಕೋಡ ಹಿಟ್ಟು ರೆಡಿ ಆಗಿದೆ. ನಾನು ಏರ್ ಫ್ರೈಯರ್ನ ಆನ್ ಮಾಡಿಕೊಂಡು ಒಂದು 3 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಪಕೋಡ ಮಾಡಿಕೊಂಡ್ರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅನ್ನೋ ಅವಶ್ಯಕತೆ ಇರಲ್ಲ. ಏರ್ ಫ್ರೈಯರ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ಸೊ ಈಗ ನಾನು ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ, ಸ್ವಲ್ಪ ಬ್ರಷಲ್ಲಿ ಸುಮ್ಮನೆ ಸ್ಪ್ರೆಡ್ ಮಾಡ್ತಿದ್ದೀನಿ. ನಾವು ದೋಸೆ ಚಪಾತಿಗೆಲ್ಲ ಸ್ಪ್ರೆಡ್ ಮಾಡ್ತೀವಲ್ಲ, ಅದೇ ಥರ ಸ್ಪ್ರೆಡ್ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪನೇ ಆನಿಯನ್ ಪಕೋಡ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕ್ಕೋತಾ ಇದ್ದೀನಿ, ಒಂದೊಂದೇ ಇಟ್ಕೊಂಡು. ಸ್ವಲ್ಪ ಗ್ಯಾಪ್ ಕೊಡ್ರಿ, ಒಂದಕ್ಕೊಂದು ಅಂಟ್ಕೊಬಾರ್ದು ಪಕೋಡ. ಸೊ ನೀವು ಎಣ್ಣೆಲಿ ಮಾಡಿಕೊಂಡ್ರೆ ನೋ ಟೆನ್ಷನ್, ಗೊತ್ತಾಗುತ್ತಲ್ವ ನಿಮಗೆ. ಒಂದು 5-6 ಬಿಟ್ಕೊಂಡ್ರೆ ಸಾಕು ಒಂದು ಸಲ ಎಣ್ಣೆಗೆ. ಸೊ ಇದಿಷ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಏರ್ ಫ್ರೈಯರ್ನ 180 ಡಿಗ್ರಿಲಿ ಒಂದು 15 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ ಇದನ್ನು. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ಈ ಪಕೋಡನ ಉಲ್ಟಾ ಮಾಡ್ಕೊತಾ ಇದ್ದೀನಿ, ಅಂದರೆ ಫ್ಲಿಪ್ ಮಾಡ್ಕೊತಾ ಇದ್ದೀನಿ ಇದನ್ನು.
ಸೊ ನೋಡಿ ಸ್ವಲ್ಪ ಬೆಂದಿದೆ. ಸೊ ಈಗ ಮತ್ತೆ ಏರ್ ಫ್ರೈಯಾಗೇ ಇಡ್ತಾ ಇದ್ದೀನಿ. ನೀವು ಆಗಾಗ ಈ ಥರ ಮಾಡಿಕೊಂಡ್ರೆ ಸೀದೋಗೋ ಚಾನ್ಸಸ್ ಇರಲ್ಲ, ಇಲ್ಲ ಅಂದರೆ ಒಂದೇ ಕಡೆ ಫ್ರೈ ಆಗಿರುತ್ತೆ. ಸೊ 15 ಮಿನಿಟ್ಸ್ ಆಗಿದೆ. ಸೊ ನೋಡಿ ಸೇಮ್ ಎಣ್ಣೆಲಿ ಯಾವ ರೀತಿ ಕರಿತೀವಲ್ಲ ಅದೇ ಥರ ಬಂದಿದೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ನೀವು ಇದನ್ನು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.